ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಅದರ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಮಿಡ್ಲ್ ಈಸ್ಟ್ ಇಂದ ಯಾವ ಸುದ್ದಿಗಳು ಬಂದಿದ್ದಾವೆ, ಅದರ ನಂತರ ಕ್ರೂಡ್ ಯಾವ ರೀತಿ ರಿಯಾಕ್ಟ್ ಮಾಡ್ತಿದೆ, ಈ ಎಲ್ಲ ವಿಷಯವನ್ನ ತಿಳ್ಕೊಳ್ಳೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ನ ಪರ್ಫಾರ್ಮೆನ್ಸ್ ನೋಡಿದರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 0.22% ಅಥವಾ 119 ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಸ್ಲೈಟ್ಲಿ ಪಾಸಿಟಿವ್ ಇದೆ, ಬಟ್ ಅಂತ ದೊಡ್ಡ ಮೊಮೆಂಟಮ್ ಅಮೆರಿಕನ್ ಮಾರ್ಕೆಟ್ ಅಲ್ಲೂ ಕೂಡ ನೋಡಲಿಕ್ಕೆ ಸಿಗ್ತಾ ಇಲ್ಲ. ಓಪನಿಂಗ್ ಸ್ವಲ್ಪ ಅಪ್ಪಲ್ಲೇ ಆಗಿದೆ, ನಂತರ ಒಳ್ಳೆ ರ್ಯಾಲಿ ಕಂಡು ಬಂದಿದೆ, ಬಟ್ ಸಸ್ಟೈನ್ ಆಗಿಲ್ಲ. ಅಲ್ಲಿಂದ ನೋಡಬಹುದು ಯಾವ ರೀತಿ ಕರೆಕ್ಷನ್ ಆಗಿದೆ ಅಂತ. ಓವರ್ ಆಲ್ 119 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ನಾಸ್ಡಾಕ್ ಕಡೆ ಬಂದ್ರೆ ಇಲ್ಲಿ 0.16% ಅಥವಾ 41 ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಎರಡು ಕಡೆ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಇದೆ ಅಂತಾನೆ ಹೇಳ್ಬೋದು. ಇನ್ನು ನಮ್ಮ ಮಾರ್ಕೆಟ್ ನ FIS DIS ಆಕ್ಟಿವಿಟಿ ಕಡೆ ಬಂದ್ರೆ ನಿನ್ನೆ ಕೂಡ FIS ನೋಡಬಹುದು 408 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. DIS 3973 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಸೊ ಇಬ್ರು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ ನಿನ್ನೆ. ಇನ್ನು ಮಿಡ್ಲ್ ಈಸ್ಟ್ ಕಡೆ ಬಂದ್ರೆ ಟ್ರಂಪ್ ಡಿಕ್ಲೇರ್ಸ್ ಎಕನಾಮಿಕ್ ಡಿ-ಡೇ ಅಗೇನ್ಸ್ಟ್ ಇರಾನ್, ಕಂಟ್ರಿ ಸೈಡಿಂಗ್ ಟೆಹರಾನ್. ಎಕನಾಮಿಕ್ ಪ್ರೆಷರ್ ಅನ್ನು ಹಾಕುವಂತ ಪ್ರಯತ್ನವನ್ನ ಮಾಡ್ತಿದೆ. ಎಲ್ಲ ಕಡೆಗಿಂದ ಕೂಡ ಪ್ರೆಷರ್ ಹಾಕೋದಕ್ಕೆ ನೋಡಬಹುದು. ಟ್ರಂಪ್ ಸೆಡ್ ವಾಷಿಂಗ್ಟನ್ ವುಡ್ ಟಾರ್ಗೆಟ್ ವೈಡ್ ರೇಂಜ್ ಆಫ್ ಚಾನಲ್ಸ್ ಯೂಸ್ಡ್ ಟು ಸಸ್ಟೈನ್ ಇರಾನ್ಸ್ ಎಕಾನಮಿ, ಇನ್ಕ್ಲೂಡಿಂಗ್ ಆಯಿಲ್ ಸ್ಮಗ್ಲಿಂಗ್, ಕ್ಯಾಶ್ ಟ್ರಾನ್ಸ್ಫರ್ಸ್, ಕರೆನ್ಸಿ ಎಕ್ಸ್ಚೇಂಜಸ್, ಫೈನಾನ್ಷಿಯಲ್ ಸ್ವಾಪ್ ಲೈನ್ಸ್, ಶಿಪ್ ರಿಜಿಸ್ಟ್ರಿ ಅಂಡ್ ಫ್ರಂಟ್ ಕಂಪನಿ. ಈ ಎಲ್ಲ ಚಾನಲ್ಸ್ ಅನ್ನ ಟಾರ್ಗೆಟ್ ಮಾಡೋ ಬಗ್ಗೆ ಮಾತಾಡಿದ್ದಾರೆ. ಎಕನಾಮಿಕಲಿ ದೊಡ್ಡ ಮಟ್ಟದ ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ನೋಡೋಣ ಇದಕ್ಕೆ ಏನಾದ್ರು ಇರಾನ್ ಬಗ್ಗತ್ತಾ ಅಂತ. ಇನ್ನು ಕ್ರೂಡ್ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ ಆಸ್ ಆಫ್ ನೌ 0.71% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ. ಬ್ರೆಂಟ್ ಅಲ್ಲಿ $92.27 ರೇಂಜ್ ಅಲ್ಲಿ ಬ್ರೆಂಟ್ ಕ್ರೂಡ್ ಇದೆ ಪರ್ ಬ್ಯಾರೆಲ್. ಇನ್ನು ಮೊದಲನೇ ಸುದ್ದಿಯನ್ನ ನೋಡಿದ್ರೆ ಸೆಬಿ ಒಂದು ಶಾಕಿಂಗ್ ಅಪ್ಡೇಟ್ ಅನ್ನ ಕೊಟ್ಟಿದೆ JP Morgan ಎಂಟಿಟಿಗೆ. JP Morgan ಅಲ್ಲ, JP Morgan ಎಂಟಿಟಿಗೆ ನೋಡಬಹುದು. ಮಾನ್ಸಿ ಶೇರ್ ಓವರ್ ಅಲಿಜಿಡ್ CAS ಮ್ಯಾನಿಪ್ಯುಲೇಷನ್ ಸ್ಲಾಬ್ಸ್ ₹3.68 crore ಇಂಪೌಂಡಿಂಗ್ ಆರ್ಡರ್. JP Morgan ಗೆ ಸಂಬಂಧಪಟ್ಟಂತ ಈ ಎರಡು ಎಂಟಿಟಿಗಳಿಗೆ ಮಾರ್ಕೆಟ್ ಅಲ್ಲಿ ಭಾಗವಹಿಸೋದನ್ನ ಬಾರ್ ಮಾಡಿದೆ. ಜೊತೆಗೆ 3.5 ಕೋಟಿ ಫೈನ್ ಕೂಡ ಹಾಕಿದೆ. ನೋಡಬಹುದು. Koptal Mauritius Investment Limited and Mansi Share and Stock Broking's proprietary account have been restrained from accessing the securities market. Proprietary traders ಇವರು CAS ಬಂದ ಮೇಲೆ ಒಂದಷ್ಟು ಮ್ಯಾನಿಪ್ಯುಲೇಷನ್ ಗೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದು ಕಾರಣ ಆಗಿದೆ. ನಾನು ರಾತ್ರಿ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ಸೆಬಿನೇ ಹೇಳಿತ್ತು CAS ಬಂದ ಮೇಲೆ ಮ್ಯಾನಿಪ್ಯುಲೇಷನ್ ಅನ್ನ ಈಸಿಯಾಗಿ ಐಡೆಂಟಿಫೈ ಮಾಡ್ಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ಅಂತ. ಮುಂಚಿನ ಸಿಸ್ಟಮ್ ಏನಿತ್ತು ವೇವ್ ಆಪ್, ಅದರಲ್ಲಿ ಕಷ್ಟ ಆಗ್ತಿತ್ತು, ಬಟ್ ಈಗ ಸುಲಭ ಆಗ್ತಿದೆ ಅಂತ ಮೊದಲಿಗೆ ಇವತ್ತೇ ಅದರ ಬಗ್ಗೆ ಸುದ್ದಿ ಬಂದಿದೆ. ನೋಡಬಹುದು. ಎಕ್ಸ್ಪಾರ್ಟೆ ಇಂಟರಿಮ್ ಆರ್ಡರ್ ಫೌಂಡ್ ಪ್ರೈಮಾ ಫ್ಯಾಸಿ ಎವಿಡೆನ್ಸ್ ಮ್ಯಾನಿಪ್ಯುಲೇಷನ್ ಆಫ್ ದ ಸೆನ್ಸೆಕ್ಸ್ ಡ್ಯೂರಿಂಗ್ ದ ಕ್ಲೋಸಿಂಗ್ ಆಕ್ಷನ್ ಸೆಷನ್ ಅಂಡ್ ದ ಇಂಡೆಕ್ಸ್ ಎಕ್ಸ್ಪೈರಿ ಡೇ ಆನ್ August 13, 2026. ತುಂಬಾ ದಿನದ್ದು ಅಲ್ಲ, 13ನೇ ತಾರೀಕು ಆಗಿರೋದು 20ನೇ ತಾರೀಕು ಆಕ್ಷನ್ ತಗೊಂಡ್ಬಿಟ್ಟಿದೆ. 19ನೇ ತಾರೀಕಿಗೆ ಆಕ್ಷನ್ ತಗೊಂಡಿದೆ. ಜಸ್ಟ್ 1 ವೀಕ್ ಅಲ್ಲಿ ಆಕ್ಷನ್ ತಗೊಂಡಿದೆ. ಸೆನ್ಸೆಕ್ಸ್ ಅಲ್ಲಿ ಇವರು ಈ ರೀತಿ ಪ್ರಯತ್ನ ಪಟ್ಟಿದ್ದಾರೆ ಅಂತ ಆರೋಪವನ್ನ ಮಾಡ್ತಾ ಇದೆ. ನೋಡಬಹುದು. ಸೆಬಿ ಸರ್ವೆಲೆನ್ಸ್ systems flagged 3 sharp movements in the Sensex indicative equilibrium price during 3:20 PM to 3:30 PM CAS window. ಅಂದ್ರೆ ಎಕ್ಸ್ಪೈರಿ ದಿನ ಈ ತರ ಪ್ರಯತ್ನವನ್ನ ಮಾಡಿದ್ದಾರೆ. 3 ಶಾರ್ಪ್ ಮೂವ್ಮೆಂಟ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಪಾಯಿಂಟ್ಸ್ ಕೂಡ ನೋಡಬಹುದು. 362 ಪಾಯಿಂಟ್ಸ್, 132 ಪಾಯಿಂಟ್ಸ್ ಅಂಡ್ 405 ಪಾಯಿಂಟ್ಸ್ ಅಕರಿಂಗ್ ಓವರ್ ಪೀರಿಯಡ್ಸ್ ರೇಂಜಿಂಗ್ ಫ್ರಮ್ 2 seconds to 28 seconds. ಅವತ್ತು 240 ಪಾಯಿಂಟ್ಸ್ ಹೈ ಅಲ್ಲಿ ಸೆನ್ಸೆಕ್ಸ್ ಕ್ಲೋಸ್ ಆಗಿದೆ. ಹಾಗೆ ನೋಡಬಹುದು ಯಾವ ರೀತಿ ಬೈಯಿಂಗ್ ಆರ್ಡರ್ ಅನ್ನ ಹಾಕಿದ್ದಾರೆ ಅಂತ. 99.91% ಬೈ ಆರ್ಡರ್ ಅನ್ನ ಹಾಕಿದರೆ ಮೊದಲಿಗೆ 2 ಸೆಕೆಂಡ್ ಪೀರಿಯಡ್ ಅಲ್ಲಿ ಅಂಡ್ 96.09% ಡ್ಯೂರಿಂಗ್ ಅನದರ್ ವೆಲ್ ಅಕೌಂಟಿಂಗ್ ಫಾರ್ 85.21% ಡ್ಯೂರಿಂಗ್ ಎ ಸಪರೇಟ್ ಪೀರಿಯಡ್. 3 ಸಲ ಈ ರೀತಿ ಬೈಯಿಂಗ್ ಆರ್ಡರ್ಸ್ ಅನ್ನ ಹಾಕಿದ್ದಾರೆ. ಜೊತೆಗೆ ದ ಆರ್ಡರ್ಸ್ ವರ್ ಪ್ಲೇಸ್ಡ್ ಅಟ್ ಆರ್ ಅರೌಂಡ್ 3% ceiling above the reference price and were spread across nearly all Sensex constituents within seconds. A few seconds ಅಲ್ಲೇ 3% ceiling ಇಟ್ಟು ಪ್ಲೇಸ್ ಮಾಡಿದ್ದಾರೆ ಆರ್ಡರ್ಸ್ ನ. ಸೊ ಖಂಡಿತ ಇದು ತುಂಬಾ ಒಳ್ಳೆಯ ಬೆಳವಣಿಗೆ. ಯಾಕಂದ್ರೆ ಈ ರೀತಿ ಬೇಗ ಐಡೆಂಟಿಫೈ ಮಾಡಕ್ಕೆ ಸಾಧ್ಯ ಆಗುತ್ತೆ, ಅದನ್ನ ತಡೆಯೋದಿಕ್ಕೆ ಸಾಧ್ಯ ಆಗುತ್ತೆ, ಅಂತವ್ರ ಮೇಲೆ ಆಕ್ಷನ್ ತಗೊಳಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಮಾರ್ಕೆಟ್ ಮ್ಯಾನಿಪ್ಯುಲೇಷನ್ ಮಾಡೋರಿಗೆ ಕಷ್ಟ ಆಗುತ್ತೆ. ಒಳ್ಳೆಯ ಬೆಳವಣಿಗೆನೆ. ನೋಡೋಣ ಮುಂದುವರೆದು ಇನ್ನು ಯಾವ ರೀತಿ ಅಪ್ಡೇಟ್ಗಳು ಬರ್ತವೆ ಅಂತ. ಇನ್ನು ನಿನ್ನೆ ತಾನೇ ಶಿಪ್ ರಾಕೆಟ್ ಲಿಸ್ಟ್ ಆಗಿತ್ತು. ನೋಡಬಹುದು. ಗೋಲ್ಡ್ಮನ್ ಸಾಚಸ್ ಅವರು ಸುಮಾರು 53 ಕೋಟಿ ಮೊತ್ತದ ಸ್ಟೇಕ್ ಅನ್ನು ತಗೊಂಡಿದ್ದಾರೆ ನಿನ್ನೆ. ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೆನೆ ನೋಡ್ಲಿಕ್ಕೆ ಸಿಕ್ಕಿತ್ತು. ಇನ್ಸ್ಟಿಟ್ಯೂಷನ್ಸ್ ಕೂಡ ಭಾಗವಹಿಸಿದ್ದಾರೆ ನಿನ್ನೆ. ಇನ್ನು ಇವತ್ತು ದೇನು ಬಿಲ್ಡ್ ಕಾನ್ ಫೋಕಸ್ ಎಲ್ಲ ಇರುತ್ತೆ. ಇದ್ರ ಬಗ್ಗೆ ರಾತ್ರಿನೇ ಈಗಾಗಲೇ ಡೀಟೇಲ್ ವಿಡಿಯೋನ ಕವರ್ ಮಾಡಿದೀನಿ. ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡಿ. 3
ಕೋಟಿಯಿಂದ 1925 ಕೋಟಿಗೆ ಹೇಗೆ ಮಾರ್ಕೆಟ್ ಕ್ಯಾಪ್ ಜಂಪ್ ಆಯ್ತು ಅಂತ ಈ ಕಂಪನಿ ಫೋಕಸ್ ಅಲ್ಲಿ ಇರುತ್ತೆ. ಇವತ್ತು ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ಜೆನ್ಸಾಲ್ ಇಂಜಿನಿಯರಿಂಗ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ನೋಡಬಹುದು, ಸಿಬಿಐ ಬುಕ್ಸ್ ಜೆನ್ಸಾಲ್ ಇಂಜಿನಿಯರಿಂಗ್ ಬ್ಲೂ ಸ್ಮಾರ್ಟ್ ಫೌಂಡರ್ಸ್ ಆರ್ ಅಲಿಜ್ಡ್ 672 crore IREDA ಲಾಸ್. IREDAಗೆ 672 ಕೋಟಿ ಲಾಸ್ ಮಾಡಿದೆ ಜೆನ್ಸಾಲ್ ಇಂಜಿನಿಯರಿಂಗ್. ಈ ವಿಚಾರವಾಗಿ ಸಿಬಿಐ ಕೇಸ್ ಬುಕ್ ಮಾಡಿದೆ. ಎರಡು ಸ್ಟಾಕ್ ಗಳು ಫೋಕಸ್ ಅಲ್ಲಿರ್ತವೆ, ಜೆನ್ಸಾಲ್ ಇಂಜಿನಿಯರಿಂಗ್ ಹಾಗೂ IREDA ಎರಡನ್ನು ಕೂಡ ವಾಚ್ ಮಾಡಬಹುದು. ಬ್ಲೂ ಸ್ಮಾರ್ಟ್ ಬಂದು ಜೆನ್ಸಾಲ್ ಇಂಜಿನಿಯರಿಂಗ್ ನ ಸಬ್ಸಿಡಿಯರಿ ಕಂಪನಿ. ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋ ಅಕೌಂಟ್ ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ನ ಬಳಸ್ಕೊಂಡು ಅಕೌಂಟ್ ನ ಓಪನ್ ಮಾಡಿಕೊಂಡು ಸಂಪರ್ಕ ಮಾಡಬಹುದು. LIC ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ನೋಡಬಹುದು, LICಗೆ RBI ಅಪ್ರೂವಲ್ ಅನ್ನು ಕೊಟ್ಟಿದೆ. HDFC ಬ್ಯಾಂಕ್ ಅಲ್ಲಿ ನಿಯರ್ಲಿ 10% ವರೆಗೂ ಸ್ಟೇಕ್ ಅನ್ನ ರೈಸ್ ಮಾಡ್ಲಿಕ್ಕೆ. ಈ ಸುದ್ದಿ ಕಾರಣಕ್ಕೆ LIC ಹಾಗೂ HDFC ಬ್ಯಾಂಕ್ ಎರಡು ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಎರಡನ್ನು ಕೂಡ ವಾಚ್ ಮಾಡಬಹುದು. ಆದಿತ್ಯ ಇನ್ಫೋಟೆಕ್ ಕೂಡ ಸುದ್ದಿಲಿರುತ್ತೆ. ಕಾರಣ ಕಂಪನಿಗೆ CP+ ಇಂದ ಅಪ್ರೂವಲ್ ಸಿಕ್ಕಿದೆ. 1500 ಕೋಟಿ ಫಂಡ್ ರೈಸ್ ಮಾಡ್ಲಿಕ್ಕೆ QIP ಮೂಲಕ. ಈ ಸುದ್ದಿ ಕಾರಣಕ್ಕೆ ಆದಿತ್ಯ ಇನ್ಫೋಟೆಕ್ ಫೋಕಸ್ ಅಲ್ಲಿರುತ್ತೆ. ಸ್ಟಾಕ್ ಅನ್ನ ವಾಚ್ ಮಾಡಬಹುದು. ಈ ಸುದ್ದಿಗೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ. ಹಿಂದೂಸ್ತಾನ್ ಆಯಿಲ್ ಎಕ್ಸ್ಪ್ಲೋರೇಷನ್ ಕೂಡ ಸುದ್ದಿಲಿರುತ್ತೆ. ಕಾರಣ ಕಂಪನಿ 4 ಅಡಿಷನಲ್ ವೆಲ್ಸ್ ಅನ್ನ ಡ್ರಿಲ್ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದೆ. ಈಗಾಗಲೇ ಇರುವಂತಹ ಒಂದು ಆಯಿಲ್ ಫೀಲ್ಡ್ ಅಲ್ಲಿ ಈಗಾಗಲೇ ಆ ಫೀಲ್ಡ್ ಅಲ್ಲಿ 3400 ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ. ಅಲ್ಲೇ ಮತ್ತೆ 4 ಆಯಿಲ್ ವೆಲ್ಸ್ ಅನ್ನ ಡ್ರಿಲ್ ಮಾಡೋ ಪ್ಲಾನ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಹಿಂದೂಸ್ತಾನ್ ಆಯಿಲ್ ಎಕ್ಸ್ಪ್ಲೋರೇಷನ್ ಅನ್ನು ಕೂಡ ವಾಚ್ ಮಾಡಬಹುದು. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಯ ಡೆಟ್ಗೆ ಕ್ರಿಸಿಲ್ ರೇಟಿಂಗ್ ಅನ್ನ ಡೌನ್ ಗ್ರೇಡ್ ಮಾಡಿದೆ. ಒಂದಷ್ಟು ಕನ್ಸರ್ನ್ ಕಾರಣಕ್ಕೆ ಇದು ಒಂದು ನೆಗೆಟಿವ್ ಸುದ್ದಿ ಅಂತಾನೆ ಹೇಳ್ಬೋದು. ಡೌನ್ ಗ್ರೇಡಿಂಗ್ ಸ್ಟಾಕ್ ನ ವಾಚ್ ಮಾಡಬಹುದು. ಈ ಸುದ್ದಿಗೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ. ಹ್ಯುಂಡೈ ಮೋಟಾರ್ಸ್ ಇಂಡಿಯಾ ಫೋಕಸ್ ಅಲ್ಲಿರುತ್ತೆ. ರಾತ್ರಿನೇ ಇದ್ರ ಬಗ್ಗೆ ಒಂದು ಸುದ್ದಿಯನ್ನು ಕವರ್ ಮಾಡಿದ್ದೆ. ಸೆಪ್ಟೆಂಬರ್ 1ನೇ ತಾರೀಕಿಂದ ಕಂಪನಿಯ ಕಾರುಗಳ ಬೆಲೆ ಅಪ್ ಟು 1% ಜಾಸ್ತಿ ಮಾಡೋ ಬಗ್ಗೆ ಡಿಸಿಷನ್ ತಗೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಹ್ಯುಂಡೈ ಮೋಟಾರ್ಸ್ ಅನ್ನು ಕೂಡ ವಾಚ್ ಮಾಡಬಹುದು. ನಂತರ ಇಂಡಿಕ್ಯೂಬ್ ಸ್ಪೇಸಸ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಬೆಂಗಳೂರಲ್ಲಿ 1300 ಸೀಟಿಂಗ್ ಕೆಪಾಸಿಟಿ ಇರುವಂತಹ ವರ್ಕಿಂಗ್ ಸ್ಪೇಸ್ ಪಡ್ಕೊಂಡಿದೆ. ಅದಕ್ಕಾಗಿ 68 ಕೋಟಿ ಸ್ಪೆಂಡ್ ಮಾಡ್ತಿದೆ ಕಂಪನಿ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಇಂಡಿಕ್ಯೂಬ್ ಸ್ಪೇಸಸ್ ಅನ್ನ ವಾಚ್ ಮಾಡಬಹುದು. ಈ ಸುದ್ದಿಗೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ. ನಂತರ ಸಿಪ್ಲಾ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ NCLT ಇಂದ ಅಪ್ರೂವಲ್ ಸಿಕ್ಕಿದೆ. ಅಮಲ್ಗಮೇಷನ್ ಗೆ ಸಂಬಂಧಪಟ್ಟಂತೆ ಅಂದ್ರೆ ಕಂಪನಿಯ ಸಬ್ಸಿಡಿಯರಿ ಇನ್ಸ್ಪೆರಾ ಹೆಲ್ತ್ ಸೈನ್ಸಸ್ ನ ಕಂಪನಿಯಲ್ಲಿ ಮರ್ಜ್ ಮಾಡ್ಕೊಳ್ಳಿಕ್ಕೆ ಅಪ್ರೂವಲ್ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಸಿಪ್ಲಾ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು. ರೈಟ್ಸ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಎಲೇಶಿಯಸ್ ಎನರ್ಜಿಯಲ್ಲಿ 13% ಸ್ಟೇಕ್ ಅನ್ನು ಹೊಂದಿದೆ. ಆ 13% ಸ್ಟೇಕ್ ಅನ್ನು ಸೆಲ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು. ಗೇಬ್ರಿಯಲ್ ಇಂಡಿಯಾ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಂಪನಿ ಪ್ರಿಫರೆನ್ಷಿಯಲ್ ಇಶ್ಯೂ ಅನೌನ್ಸ್ ಮಾಡಿತ್ತು. ಈ ಪ್ರಿಫರೆನ್ಷಿಯಲ್ ಇಶ್ಯೂಗೆ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಅನ್ನು ಕೊಟ್ಟಿದ್ದಾರೆ. ಏಷ್ಯಾ ಇನ್ವೆಸ್ಟ್ಮೆಂಟ್ಸ್ ಗೆ ನಿಯರ್ಲಿ 1.5 ಕೋಟಿ ಶೇರ್ಗಳನ್ನ ಅಲಾಟ್ ಮಾಡ್ತಿದೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. ಗೇಬ್ರಿಯಲ್ ಇಂಡಿಯಾ ಕೂಡ ವಾಚ್ ಮಾಡಬಹುದು. ನಂತರ ಸೀಗಲ್ ಇಂಡಿಯಾ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ 274 ಕೋಟಿ LOA ಪಡ್ಕೊಂಡಿದೆ NHAI ಇಂದ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. ಸೀಗಲ್ ಇಂಡಿಯಾ ಕೂಡ ವಾಚ್ ಮಾಡಬಹುದು. ನಂತರ ಎಕ್ಸಾವೇರ್ ಟೆಕ್ನಾಲಜೀಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಝೀರೋ ವಲ್ನರಬಿಲಿಟಿ ಲಾಂಚ್ ಮಾಡಿದೆ. ಅಂದ್ರೆ AI ಲೆಡ್ ಸೈಬರ್ ಸೆಕ್ಯೂರಿಟಿ ಸಿಸ್ಟಮ್. ಈ ಲಾಂಚ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಎಕ್ಸಾವೇರ್ ಟೆಕ್ ಅನ್ನು ಕೂಡ ವಾಚ್ ಮಾಡಬಹುದು. BSE ಶೇರ್ ಕೂಡ ಫೋಕಸ್ ಅಲ್ಲಿರುತ್ತೆ ಇವತ್ತು. ಕಾರಣ ಕಂಪನಿ MSCI ಇಂಡೆಕ್ಸ್ ಗಳಲ್ಲಿ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅನ್ನ ಲಾಂಚ್ ಮಾಡೋ ಬಗ್ಗೆ ಅವಕಾಶಗಳನ್ನ ಎಕ್ಸ್ಪ್ಲೋರ್ ಮಾಡ್ತಿರೋ ಬಗ್ಗೆ ಸುದ್ದಿ ಬಂದಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. BSE ಲಿಮಿಟೆಡ್ ಅನ್ನು ಕೂಡ ವಾಚ್ ಮಾಡಬಹುದು. ಇದಕ್ಕೇನಾದ್ರೂ ರಿಯಾಕ್ಷನ್ ಇರುತ್ತಾ ಸ್ಟಾಕ್ ಅಲ್ಲಿ ಅಂತ. ಗ್ರಾವಿಟಾ ಇಂಡಿಯಾ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ 59,000 MTPA ಕಾಪರ್ ರೀಸೈಕ್ಲಿಂಗ್ ಕೆಪಾಸಿಟಿ ಅಡಿಷನ್ ಮಾಡ್ಕೊಳ್ಳಿಕ್ಕೆ ಡಿಸಿಷನ್ ತಗೊಂಡಿದೆ 2029 ಇದಕ್ಕಾಗಿ 64 ಕೋಟಿ ಹೂಡಿಕೆಯನ್ನು ಕೂಡ ಕಂಪನಿ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. ಗ್ರಾವಿಟಾ ಇಂಡಿಯಾ ಕೂಡ ವಾಚ್ ಮಾಡಬಹುದು. HEG ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ HEG ಗ್ರಾಫೈಟ್ ಲಿಮಿಟೆಡ್ ಅನ್ನ ಡಿಮರ್ಜ್ ಮಾಡುವಂತ ನಿರ್ಧಾರವನ್ನು ಮಾಡಿತ್ತು. ಇದಕ್ಕೆ NCLT ಇಂದ ಅಪ್ರೂವಲ್ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. HEG ಕೂಡ ವಾಚ್ ಮಾಡಬಹುದು. ನಂತರ EMS ಲಿಮಿಟೆಡ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ 190 ಕೋಟಿ ವಾಟರ್ ಇನ್ಫ್ರಾಸ್ಟ್ರಕ್ಚರ್ ಬಿಡ್ಡಿಂಗ್ ಅಲ್ಲಿ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರ ಬಂದಿದೆ ಕೋಟಾದಲ್ಲಿ. ಈ ಸುದ್ದಿ ಕಾರಣಕ್ಕೆ EMS ಕೂಡ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು. ರಿಸಲ್ಟ್ ಕಡೆ ಬಂದ್ರೆ ಇವತ್ತು ಮಣಿಪಾಲ್ ಹಾಸ್ಪಿಟಲ್ಸ್ ನ ರಿಸಲ್ಟ್ಸ್ ಇದೆ, SPELS ಇದೆ, STD ಈ 3 ಕಂಪನಿಗಳ ರಿಸಲ್ಟ್ ಕೂಡ ಇದೆ. ಇವುಗಳನ್ನು ಕೂಡ ವಾಚ್ ಮಾಡಬಹುದು. ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಸನ್ಶೈನ್ ಪಿಕ್ಚರ್ಸ್ IPO ಸಬ್ಸ್ಕ್ರಿಪ್ಷನ್ ಗೆ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ. ಪ್ರೀಮಿಯಂ ನೋಡಬಹುದು 21% ಇದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು.
ಹಾಗೆ ಚಂಕೇಶ್ ಜ್ಯುವೆಲರ್ಸ್ IPO ಕೂಡ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ. ಸಬ್ಸ್ಕ್ರಿಪ್ಷನ್ಗೆ 2.5% ಪ್ರೀಮಿಯಂ ಇದೆ. ಇಂಟ್ರೆಸ್ಟ್ ಇರೋರು ಇದನ್ನು ಕೂಡ ಸ್ಟಡಿ ಮಾಡಬಹುದು. ಇನ್ನು ಗಜ ಆಲ್ಟರ್ನೇಟಿವ್ ಅಸೆಟ್ ಮ್ಯಾನೇಜ್ಮೆಂಟ್ ನಾಳೆವರೆಗೂ ಓಪನ್ ಇರುತ್ತೆ. 14% ಪ್ರೀಮಿಯಂ ಇದೆ. ಇದನ್ನು ಕೂಡ ಸ್ಟಡಿ ಮಾಡಬಹುದು. ಹಾಗೆ ಇನ್ನೂ ಒಂದು IPO ಇವತ್ತಿಂದ ಓಪನ್ ಆಗ್ತಾ ಇದೆ. ಟೆಂಪ್ಸೆನ್ಸ್ ಇನ್ಸ್ಟ್ರೂಮೆಂಟ್ಸ್ ಪ್ರೀಮಿಯಂ ನೋಡಬಹುದು 73% ಇದೆ. ಇಶ್ಯೂ ಪ್ರೈಸ್ ಬಂದು ₹300, ₹220 GMP ಇದೆ. 73% ಪ್ರೀಮಿಯಂ ಆಸ್ ಆಫ್ ನೌ ನೋಡ್ಲಿಕ್ಕೆ ಕಾಣ್ತಾ ಇದೆ. ಇವತ್ತಿಂದ ಓಪನ್ ಆಗ್ತಾ ಇದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಟೆಂಪ್ಸೆನ್ಸ್ ಇನ್ಸ್ಟ್ರೂಮೆಂಟ್ಸ್ ಅನ್ನ. ಇನ್ನು ಗ್ಲೋಬಲ್ ಮಾರ್ಕೆಟ್ ಕಡೆ ಬಂದ್ರೆ ಡೌ ಜೋನ್ಸ್ ಅಲ್ಲಿ ಆಸ್ ಆಫ್ ನೌ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇನ್ನು ಗಿಫ್ಟ್ ನಿಫ್ಟಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇವತ್ತು. ಮೋರ್ ದನ್ 100 ಪಾಯಿಂಟ್ಸ್ ಇದು 0.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ನೋಡಬಹುದು. ಹಾಗೆ ನಿಕ್ಕೈಯಲ್ಲೂ ಕೂಡ ಮೋರ್ ದನ್ 1% ಪಾಸಿಟಿವ್ ಇದೆ ಪರ್ಫಾರ್ಮೆನ್ಸ್. ಸ್ಟ್ರೈಟ್ ಟೈಮ್ಸ್ ಮೋರ್ ದನ್ 0.5% ನೆಗೆಟಿವ್ ಇದೆ. ಹ್ಯಾಂಗ್ಸೆಂಗ್ ಮೋರ್ ದನ್ 1% ಪಾಸಿಟಿವ್ ಇದೆ. ತೈವಾನ್ ವೇಟೆಡ್ ಫ್ಲಾಟ್ ಇದೆ. ಕೋಸ್ಪಿಯಲ್ಲಿ ನಿಯರ್ಲಿ 6% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಶಾಂಘೈ ಕಾಂಪೋಸಿಟ್ ಕೂಡ 0.67% ಅಪ್ ಅಲ್ಲಿ ಟ್ರೇಡ್ ಆಗ್ತಿದೆ. ಅಂದ್ರೆ ಏಷ್ಯನ್ ಕ್ಯೂಸ್ ಚೆನ್ನಾಗಿದೆ. ಗಿಫ್ಟ್ ನಿಫ್ಟಿ ಕೂಡ ಪಾಸಿಟಿವ್ ಇಂಡಿಕೇಶನ್ ಕೊಡ್ತಾ ಇದೆ. ಅದರಲ್ಲೂ 129 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಗಿಫ್ಟ್ ನಿಫ್ಟಿ ಟ್ರೇಡ್ ಆಗ್ತಿದೆ. ಇನ್ನು ಕ್ರೂಡ್ ಮೋರ್ ದನ್ 0.5% ಪಾಸಿಟಿವ್ ಇದೆ. ಗೋಲ್ಡ್ ಅಲ್ಲಿ ಮೋರ್ ದನ್ 0.5% ಡೌನ್ ಫಾಲ್ ಇದೆ ಇವತ್ತು. INR ವೀಕ್ನೆಸ್ ಮುಂದುವರೆದಿದೆ. ನಿನ್ನೆ ಸ್ವಲ್ಪ ಮಟ್ಟಿಗೆ ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಅಂತ. ಸೊ ಸದ್ಯದ ಮಟ್ಟಿಗೆ ಗಿಫ್ಟ್ ನಿಫ್ಟಿ ಹಾಗೂ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಕ್ಯೂಸ್ ಚೆನ್ನಾಗಿದೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿಗಳೇ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಸರಿಗಳೇ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.